ಮಾರ್ಟ್ಗೆ ಹೋದಾಗ ಈ ತರ ಆಗುತ್ತಂತ ಗೊತ್ತೇ ಇರಲಿಲ್ಲ. ನಾನು ನನ್ನ 3 ಜನ ಫ್ರೆಂಡ್ಸ್ ಕರ್ಕೊಂಡು ನಾವು ಹೋಗ್ತಾ ಇರೋದೇ ಗಾಡಿ ಎತ್ಕೊಂಡು ಸೀದಾ ವಿಶಾಲ್ ಮಾರ್ಟ್ ಕಡೆ. ಏನಕ್ಕಂದ್ರೆ ವಿಶಾಲ್ ಮಾರ್ಟ್ ಅಲ್ಲಿ ನಮ್ಮ ಫ್ರೆಂಡ್ ಶೂ ತಗೊಂತೀನಂದ, ಶೂ ಮತ್ತೆ ಬಟ್ಟೆ ಪರ್ಚೇಸ್ ಮಾಡ್ತೀನಂದ. ಹಂಗಾಗಿ ಮಾರ್ಟ್ ಒಳಗಡೆ ಹೋಗ್ತಾ ಇದೀವಿ. ಒಳಗಡೆ ಹೋಗ್ಬಿಟ್ಟು ಇವಾಗ ನಾನೇ ಫಸ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ಇದು ಹಾಕಳ ಮಚ್ಚ, ತಳೋ ಮಚ್ಚ ತಾಳೋ. ಸ್ಪೋರ್ಟ್ಸ್ ಆಡು, ಸ್ಪೋರ್ಟ್ಸ್ ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ. ಬೈ 1 get 1 ಫ್ರೀ ಆಫರ್ ಇರೋದ್ರಿಂದ ನೀನೊಂದು ತಗೋ ಮಚ್ಚ, ನನ್ಗೊಂದು ಕೊಡಿಸು ಅಂತ ಅಂದಿದ್ದಕ್ಕೆ ನಮ್ಮ ಫ್ರೆಂಡ್ ಹೊಡೆದ್ ಬಿಡೋದ. ನಮ್ಮ ಫ್ರೆಂಡ್ ಬೈದ್ರು, ನಾನು ಶೂ ಹಾಕೊಂಡು ಸೈಜ್ ಚೆಕ್ ಮಾಡ್ತಾ ಇದ್ದೆ ಆಗುತ್ತಂತ. ಆಮೇಲೆ ಮತ್ತೆ ನಾವು ಬಟ್ಟೆ ತೊಗೊಳಕ್ ಹೋದ್ವಿ. ಶೂ ಅಡ್ಜಸ್ಟ್ ಆಗ್ಲಿಲ್ಲ ಅಂತ ನಮ್ಮ ಫ್ರೆಂಡ್ ನೋಡ್ರಿ ನಾನು ವಿಡಿಯೋ ಮಾಡೋದು ನೋಡಿ ಹೆಂಗ್ ಹೋಗ್ತಾನೆ. ಆಫ್ರಿಕಾದಿಂದ ನಡ್ಕೊಂಡು ಅಲ್ಲಿದ್ದ ನಾನು ಟೀ ಶರ್ಟ್ ಎತ್ಕೊಂಡು ಟ್ರಯಲ್ ಮಾಡೋದಂತ ಹೋಗ್ತಿದ್ದೆ. ಅಷ್ಟೊತ್ತರಲ್ಲಿ ನಮ್ಮ ಫ್ರೆಂಡ್ ಶೂ ಹಾಕೊಂತೀನಿ ಅಂತ ಮತ್ತೆ ಶೂ ಹತ್ರ ಬಂದಿದ್ದಾರೆ. ನೋಡಿದ್ರೆ ಮತ್ತೆ ಕಿತ್ತಾಕ್ತಾ ಇದಾರೆ ಎಲ್ಲರೂ. ವಿಶಾಲ್ ಮಾರ್ಟ್ ಓನರ್ ಏನ್ ಅನ್ಕೋಬಾರ್ದು ನಮ್ಮನ್ನ ನೋಡ್ಬಿಟ್ಟು. ವಿಶಾಲ್ ಮಾರ್ಟ್ ಅಲ್ಲಿ ರೇಟ್ ಅಡ್ಜಸ್ಟ್ ಆದ್ರೆ ಸೈಜ್ ಅಡ್ಜಸ್ಟ್ ಆದ್ರೆ, ಸೈಜ್ ಅಡ್ಜಸ್ಟ್ ಆದ್ರೆ ರೇಟ್ ಅಡ್ಜಸ್ಟ್ ಆಗಲ್ಲ. ಹಂಗಾಗಿ ಬಿಟ್ಬಿಟ್ಟು ನಾವು ಇವ್ನಿಗೆ ಏನಾದ್ರು ಕೊಡ್ಸೋಣ ಅಂತ ಕೆಳಗಡೆ ಕರ್ಕೊಂಡು ಹೋದ್ವಿ. ನೋಡಿದ್ರೆ ಇವ್ನಿಗೂ ಏನು ಇಷ್ಟ ಆಗ್ಲಿಲ್ಲ. ಹಂಗಾಗಿ ಮತ್ತೆ ವಿಶಾಲ್ ಮಾರ್ಟ್ ಬಾಯಿ ಹೇಳ್ಬಿಟ್ಟು ಬೇಗ ಓಡ್ ಬಂದ್ವಿ ಸೈಡ್ಗೆ. ಏನಕ್ಕಂದ್ರೆ ವಿಶಾಲ್ ಮಾರ್ಟ್ ಒಳಗಡೆಯಿಂದ ಒಂದು ಚಸ್ಮಾ ಎತ್ತಾಕೊಂಡ್ ಬಂದಿದ್ವಿ. ಆ ಚಸ್ಮಾ ನೋಡ್ರಿ ಹೆಂಗಿದೆ, ಕಳ್ತನ ಮಾಡಿದ್ರೆ ಏನೋ ಒಂಥರ ಮಜಾ ಇರುತ್ತೆ. ಅಲ್ಲಿದ್ದ ಮತ್ತೆ ಕರೆಯಲ್ಲಿ ಕಾರ್ನರ್ ಅಂಗಡಿಗೆ ಬಂದ್ವಿ. ನಮ್ಮ ಫ್ರೆಂಡ್ ನೋಡ್ರಿ ಏನೋ ಅಂತಾನೆ. ಫೈನಲ್ ನಮ್ಮ ಫ್ರೆಂಡ್ ಸೈಜ್ಗೆ ಒಂದು ಶೂ ಸಿಕ್ತು. ಶೂ ತಗೊಂಡಾಗೆ ಮುಂದೆ ಹೋಗೋ ಟೈಮಲ್ಲಿ ಶಾರುಖ್ ಖಾನ್ ಅವ್ರು ನಮ್ಕೊಂಡು ಕಾಣಿಸಿದ್ರು. ನೋಡ್ರಿ ಹೆಂಗಿದಾರೆ ನಮ್ಮ ಶಾರುಖ್ ಖಾನ್. ಅಲ್ಲಿದ್ದ ನಾವು ಹೋಗ್ತಾ ಇರೋದೇ ಬಜ್ಜಿ ತಿನ್ನೋಣ ಅಂತ ಹೋಗ್ತಾ ಇದ್ವಿ. ಫುಲ್ ಸರ್ಕಲ್ ಅಲ್ಲಿ ವಿಡಿಯೋ ಮಾಡ್ಕೊಂಡು. ನಮ್ಮ ಫ್ರೆಂಡ್ಸ್ ನೋಡಿದ್ರೆ ನಾನು ವಿಡಿಯೋ ಮಾಡೋದು ನೋಡಿ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಹೋಗ್ತಾ ಇದ್ದೇನೆ. ಅಂದ್ರೆ ಪರವಾಗಿಲ್ಲ ವಿಡಿಯೋ ಮಾಡ್ಕೊಂಡು ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಕೂಲಿಂಗ್ ಗ್ಲಾಸ್ ಹಾಕೊಂಡು ಅವ್ರ ಹಿಂದೆ ಬರ್ತಾ ಇದಾರೆ. ಅಲ್ಲಿದ್ದ ಬಜ್ಜಿ ತಿನ್ನಕಂತ ಹೋಗ್ತಾ ಇದ್ವಿ. ನೋಡ್ರಿ ನಮಸ್ತೆ ಅಣ್ಣ, ನಮಸ್ತೆ. ದಾರಿಯಲ್ಲಿ ಹೋಗೋ ಟೈಮಲ್ಲಿ ನೋಡ್ಬಾರ್ದಲ್ಲ, ನೋಡಿ ದೊಡ್ಡವ್ರಿಗೆ ನಮಸ್ತೆ ಹೇಳ್ಬಿಟ್ಟು ನಾವು ಬಂದಿದ್ವಿ. ಸೀದಾ ಬಜ್ಜಿ ತಿನ್ನಕ್ ಬಂದಿದ್ವಿ. ಬಜ್ಜಿ ತಿಂದ್ಬಿಟ್ಟು ಸೀದಾ ಹೋಗ್ತಾ ಇದೀವಿ. ನಮ್ಮ ಫ್ರೆಂಡ್ ನೋಡಿದ್ರೆ ಹತ್ಕೊಂಡು ಕುಂತ್ಕೊಂಡು ಅವ್ರ ಹುಡುಗಿ ನೆನಪಾಗಿದ್ದಾಳ ಅಂತ ಬಜ್ಜಿ ತಿಂದಿರೋದಕ್ಕೆ. ಆಮೇಲೆ ನಾವು ಹೋಗಿದ್ದೆ ಬೇಲ್ಪುರಿ ತಿನ್ನಕ್ಕೆ. ಇಲ್ಲಿದ್ದ ಸೀದಾ ಮನೆಗೆ ಹೋಗ್ತಿದ್ವಿ. ಇಷ್ಟ ಅಷ್ಟೇ.